ಅವ್ರಕಿ ಹಚ್ಕಿನವ್ರು ಅದಕ್ಕೆ ಹೇಳ್ತಾರ ತಮ್ಮ ಹೆಂಗ ನಗಮತಿ ಹೆಂಗಸಿರಬಾರ್ದತ್ತ ಅಳಮತಿ ಗಂಡಸಿರಬಾರ್ದತ್ತ ಎಂತಾದ ಅಲ್ಲ ಅದಕ್ಕೆ ಹೇಳ್ಯಾರ ಹೆಣ್ಣ ಮಾಯಿ ಗಂಡ ನಾಯಿ ಅಂದಾರ ಹೇಳ್ಯಾರ ಹೆಣ್ಣಿನ ಬೆಣ್ಣ ಹತ್ತಿ ಹೋಗಾರ ನೀವ್ ಅಂತವ್ರ ನಮ್ಮ ಅವನ ಬೆಣ್ಣ ಹತ್ತಿ ಹೋಗಾರ ಹೌದಲ್ಲ ಅದಕ್ಕೆ ಹೆಣ್ಣ ಮಾಯಿ ಗಂಡ ನಾಯಿ ಅಂತಂದಾರ ಹೆಣ್ಣಿಗಾಗಿ ಸತ್ತವ್ರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವ್ರು ಕೋಟಿ ಕೋಟಿ ಹೊಣ್ಣಿಗಾಗಿ ಸತ್ತವ್ರು ಕೋಟಿ ಕೋಟಿ ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣಿ ಶ್ರೀಚನ್ನ ಮಲ್ಲಿಕಾರ್ಜುನ ತಕ್ಕ ಮಾಡಿ ನಿಮಗಾಗಿ ಒಂದ್ ಹಳಿ ನಾಯಿ ಕುಣ್ಯದ ಸತ್ಯದ್ರ ಹೇಳ್ರಿ ನೋಡುನು ನೀವು ಯಾರ್ಯಾರ ಮೇಲೆ ಏನೇನು ಮನಸ್ಸು ಮಾಡಿ ಯಾರ್ಯಾರು ಸತ್ಯ ಅನಾಸ ಮಾಡಿರಿ ಗುರುಗಳು ಹೌದಲ್ರಿ ತಮ್ಮ ಸೀತಾದೇವಿ ಮೇಲೆ ರಾವಣ ಮನಸ್ಸು ಮಾಡಿ ಲಂಕಾಕ ಬೆಂಕಿ ಹಚ್ಕೊಂಡ್ ಬಿಟ್ಟ ಬೆಂಕಿನ ಹೈತ ಹೌದ್ ಹೌದಲ್ಲ ಹಾ ದ್ವಾಪ ಪಟ್ಟಿ ಹಿಡದ ಪಾದ ಹಾಡೋದ ನಿನಗ ಯಾವ ಕೊಟ್ಟಾನ ಉಪದೇಶ ನಿನಗ ಯಾವ ಕೊಟ್ಟಾನ ಉಪದೇಶ ಕೇಳಿದವರ ನಿನ್ನ ಹಾಡಿಗಂತರೋ ದಾಸರ ತಪಾಸ ಕೇಳಿದವರ ನಿನ್ನ ಹಾಡಿಗಂತರೋ ದಾಸರಕ್ಕೆ ತಪಾಸ ಹಾಡೋದು ಅಲ್ಲಪ್ಪ ನಿನ್ನ ಕೆಲಸ ಹಾಡೋದು ಬಿಟ್ಟು ಹಮಲೆ ಮಾಡೋದು ಲೇಸ ಹಾಡೋದು ಬಿಟ್ಟು ಕೂಲಿ ಮಾಡೋದು ಲೇಸ ಹಾಸೆಗೆ ಕಾಣದ ಅಡವ್ಯಾಗ ಬೆಳ್ಳವ ಎಟ್ಟ ನಾಡ ಸೇದೆ ದ್ಯಾಸ ಹಾಸಿಗೆ ಕಾಣದ ಅಡವ್ಯಾಗ ಬೆಳ್ಳವ ಎಟ್ಟ ನಾಡ ಸೇದೆ ದ್ಯಾಸ ಹಂದಿಗಿ ಹೇಲಿಗೆರಿನೆಲೆ ಊರಾಗದ ಖಂಗ ಆದಿತ ಸೊಗಸ ಊರಾಗದ ಖಂಗ ಆದಿತ ಸೊಗಸ ಏ ಮೂಗಿನ ವಾಸನೆ ಹುಡುಗೇನ ಬಲ್ಲದ ಮಲ್ಲೆ ಹೂವಿನ ವಾಸ ಘಮ ಘಮ ಮಲ್ಲೆ ಹೂವಿನ ವಾಸ ಏ ಮೂಗಿನ ವಾಸನೆ ಹುಡುಗೇನ ಬಲ್ಲದ ಮಲ್ಲೆ ಹೂವಿನ ವಾಸ ಸಿದ್ರಾಂಬೈರಿ ಗುರುವಿನ ಉಪದೇಶ ಬಾಳಿಗೆರಿ ಕಲಗಿ ಬಂಗಾರ ಕಳಸ ಬಾಳಿಗೆರಿ ಕಲಗಿ ಬಂಗಾರ ಕಳಸ ದೇವಸ್ಥಾನಪ್ಪನ ಹಿಂಗ ಹೇಳತಾರ ಅಡಿಯ ನುಡಿಯ ಪ್ರಾಸ ಕಂಡ ಅಪ್ಪನ ಹಿಂಗ ಹೇಳತಾರ ಅಡಿಯ ನುಡಿಯ ಪ್ರಾಸ ಎಲ್ಲೆಲ್ಲಿಗೆ ತಂದಿಟ್ಟಿರ್ತಮ್ಮ ವಿಷಯಗಳನ್ನ ಅದಕ್ಕ ಜ್ಞಾನಿಗಳೊಂದು ಮಾತು ಹೆಂಗ ಹೇಳ್ತಾರಕ್ಕ ಹೆಂಗಪ್ಪ ಕವಿಯೋ ಪಾಠ ಗಾಯಕೋ ಪರಿಹಾಸ್ಯಕ ಹಾ ಇತಿಹಾಸ ಪುರಾಣಾಣಿ ಸಭಾ ಸಪ್ತಾಂಗ ಲಕ್ಷಣ ಅಂತ ಹೇಳ್ತಾರ ಹೌದ್ ಯಾಕಪ್ಪ ಅಂತ ಕೇಳಿದ್ರೆ ನಾಗನೂರು ಊರಾಗ ಹಾ ಕಲಾವಂತರ ಎಷ್ಟು ಮಂದಿ ಅದಾರಪ್ಪ ಅಂತ ಕೇಳಿದ್ರ ಹೌದ್ ಕವಿಗಾರು ಅದಾರ ಕವಿಗಳು ಅದಾರ ಕಲಾವಂತರು ಅದಾರ ಅದಾರ ಇತಿಹಾಸ ಓದಿಕೊಂಡಾರು ಅದಾರು ಪುರಾಣ ಓದಿಕೊಂಡಂತಾರು ಅದಾರ ಹೌದ್ ಹೌದಿಲ್ಲ ಹೌದು ಅದಕ್ಕ
ಈಗ ಎಲ್ಲಿಗೆ ಬಂದು ನಿಲ್ಲಿಸ್ಯಾರಪ್ಪ ಅಂತ ಕೇಳಿದ್ರ ಒಟ್ಟು ನಾವು ಹೇಳಿದ್ದೆಲ್ಲ ಸುಳ್ಳು, ಹಾ ಅವ್ರು ಹೌದಲ್ಲ? ಹೇಳಿದ್ದ ಕರೆಕ್ಟ್. ಪರಮಾತ್ಮನ ದೊಡ್ಡವ, ಹಾ, ಪರಮಾತ್ಮನಿಂದ ಜಗತ್ತಾಗೈತಿ. ಪರಮಾತ್ಮನಿಂದ ಜಗತ್ತಾಗೈತಿ. ಹೌದಲ್ಲ? ಹೌದ್. ಅದಕ್ಕ ಈಗ ಏನ್ ಹೇಳ್ಯಾರ ಅವ್ರ, ಏನ್ ಹೇಳ್ಯಾರ್ರಿ? ಏನ್ ಹೇಳ್ಯಾರಪ್ಪ ಅಂತ ಕೇಳಿದ್ರ ಹಾ, ಓಂಕಾರದಿಂದ ಈ ಜಗತ್ತು ಸೃಷ್ಟಿ ಆಗೈತೆ ಅಂತ ಹೇಳ್ತಾರ ಅವ್ರ. ಓಂಕಾರದಿಂದ ಈ ಜಗತ್ತ ಸೃಷ್ಟಿ ಆಗೈತಿ ಅಂತ ಹೇಳಾಕತ್ತಾರ. ಹೌದು, ಓಂಕಾರದಿಂದ ಜಯಂಕಾರ ಆತತ್ತ. ಓಂಕಾರದಿಂದ ಜಯಂಕಾರ ಆತು. ಅಲ್ಲಿಂದ ತಂದು ದ್ವಾಪಾರ ಯುಗದ ಕೃಷ್ಣಗೆ ತಂದು ನಿಲ್ಲಿಸ್ಯಾರ ಗುರುಗಳು. ತಮ್ಮ ಬಹಳ ತಳದಾಗ ಓಂಕಾರ ಅನ್ನೋ ಹಂತದ ಅದರದಿಂದ ತಯಾರಾಗೈತಿ, ಜಗತ್ತೆಲ್ಲ ಸೃಷ್ಟಿ ಆಗೈತ ನೀ ಹೇಳಿದಿ. ಲೇಖಿ ಒಳಗ ಓಂಕಾರ ಅನ್ನೋದು ಹೆಣ್ಣತ್ತ ಬರೆದಿಟ್ಟಾರ. ಬರದಿಟ್ಟಾರ. ಓ ತಿಟ್ಟ ಇತ್ತದ ಮೊದಲ. ಓ ಅಟ್ಟ ಅಲ್ಲ, ಇಡೀ ಓಂಕಾರನು ಶಬ್ದ ಶಬ್ದ. ಹಾ, ಹೆಣ್ಣತ್ತೇಳಿ ಲೇಖಿ ಒಳಗ ಬರೆದಿಟ್ಟಾರ. ಜೀರೋ ಐತಿ ತಮ್ಮ, ಒಳಗ ನಡಬರ್ಕೊಂದು ಜೀರೋ. ಈ ಗಂಡ ಹಾಡೋರ್ಗೊಂದು ಭ್ರಾಂತಿ ಆಗೈತಿ. ಏನಾಗೈತ್ರಿ ಸರ? ಏನಾಗೈತಪ್ಪ ಅಂತ ಕೇಳಿದ್ರ ಪರಮಾತ್ಮನ ಗಂಡಸ ತಿಳ್ಕೊಂಡಾರ ಅವ್ರ. ಪರಮಾತ್ಮ ಮೂಲ ಪ್ರಥಮದಾಗ ಪರಮಾತ್ಮ ಅಂದ್ರೆ ಯಾರ? ಯಾರ? ಹೌದಿಲ್ಲ? ಹೌದು. ಬೇಕು. ಹೆಂಗಪ್ಪ ಅಂತ ಕೇಳಿದ್ರ 24 ತತ್ವೆಲ್ಲ ಹೆಣ್ಣದಾವ್. ಅದಕ್ಕ ಹೇಳ್ತಾರ ತಮ್ಮ, ಹೆಂಗ ಹೆಂಗ ಬ್ರಹ್ಮಾಂಡ ಐತಿ ಹಂಗ ಪಿಂಡಾಂಡ ಐತಿ, ಹೆಂಗ ಪಿಂಡಾಂಡ ಐತಿ ಹಂಗ ಬ್ರಹ್ಮಾಂಡ ಐತಿ ಅಂತ ಹೇಳ್ತಾರ. 24 ತತ್ವ ಹೆಣ್ಣದಾವು, 25ನೇ ತತ್ವ ಪರಮಾತ್ಮ ಅನ್ನೋ ತತ್ವ ಯಾಕ ಪುರುಷ ತತ್ವ ಆತು. ಹೌದು, ಪದ್ಮ ಪುರಾಣದಾಗ ಇದನ್ನ ಬರೆದಿಟ್ಟಾರ. ಬರೆದಿಟ್ಟಾರ. ಆ ಪರಮಾತ್ಮ ಅನ್ನುವಂತ ಶಬ್ದ ಅದು 25ನೇ ತತ್ವ ಏನಪ್ಪ ಅಂತ ಕೇಳಿದ್ರೆ ಹೆಣ್ಣ ಐತಿ. ಹೆಣ್ಣ. ಅಲ್ಲಿ ಹೋಗಿ ಜೀವಾತ್ಮ 25ನೇ ತತ್ವ ಪರಮಾತ್ಮದೊಳಗೆ ಹೋಗಿ ಅಡಕಾಗೈತಿ. ಅಡಕಾಗೈತಿ. ಅದರಿಂದ ಪರಮಾತ್ಮ ಅನ್ನುವಂತ ಶಬ್ದ ಪುರುಷ ತತ್ವ ಆಗೈತಿ. ಹೌದು. ಅಲ್ಲಿ ನೀನು ಅದಿ, ನಾನು ಅದನ್ನ. ಹಾ, ಹೌದಿಲ್ಲ? ಹೌದು. ಮೂಲ ಪ್ರಥಮದಾಗ ನಾವು ನಿಮ್ಮನ್ನ ಏನು ಕೇಳಿದ್ದೀವು? ಏನು ಕೇಳಿ? ನಮಗ ಪ್ರಥಮ ಪಾಳ್ಯದಾಗ ಏನ್ ಹೇಳಿ ಹೋಗಿದ್ರಿ ಹಾ, ಗುರುಗಳ? ಹೆಣ್ಣಿನ ಸೀರೆ ಗಂಡಿಗೆ ಟಚ್ ಆಗುವಂಗಿಲ್ಲ. ಅವ್ರು ಹೇಳಿದ ಮಾತು ಅವ್ರನ್ನ ಹಿಡ್ಕೊಂಡು ಬೀಳ್ಬೇಕಾಗೈತಿ ಇಲ್ಲಿ. ಹೆಣ್ಣಿಗೆ ಟಚ್ ಆಗಂಗಿಲ್ಲ ಅಂದಿರಲ್ಲ ಕಕ್ಕ? ಹೌದು. ಹೌದಲ್ಲ? ಹಾ, ಸತ್ಯಭಾಮ ಪೂಜೆ ಮಾಡ್ಬೇಕಾದ್ರೆ ಕೃಷ್ಣ ಪರಮಾತ್ಮನ ಆಶೀರ್ವಾದ ಮಾಡ್ಯಾನ, ಯಾರು ಗಂಡು ಮಕ್ಳು ಹೋಗಂಗಿಲ್ಲ ಅಂತ ಹೇಳಿ. ಹೌದು. ಹೌದಲ್ಲ? ಹೆಣ್ಣ ಮಕ್ಕಳು ಸೀರೆ ಉಟ್ಕೊಂಡು ಹೋಗ್ಬೇಕಾದ್ರೆ ಯಾವ ಕಾರಣಕ್ಕೆ ಹೋಯ್ದ್ರಿ ನೀವು? ಮೊದಲ ತಳದಾಗ ಆಕಿಗೆ ಅವ ಆಶೀರ್ವಾದ ಮಾಡ್ಯಾನ್ರಿ. ಆಶೀರ್ವಾದ ಮಾಡಿ ಗಂಡ ಮಕ್ಕಳು ಇಲ್ಲಿ ಪೂಜೆಗೆ ಯಾರು ಬರೋತಕ್ಕದ್ದಲ್ಲ ಅಂತ ಹೇಳಿಕಂದ ಅವನ ಆಶೀರ್ವಾದ ಮಾಡಿ ಅವ ಹೆಂಗ ಸೀರೆ ಉಟ್ಕೊಂಡು ಹೋದ. ಅವಾಗ ದೂತಿ ಕೇಳ್ತಾನ ಅಂತ ಹೇಳ್ಯಾರ ಅವ್ರ. ಹಾ, ಪರಮಾತ್ಮನ ಮೇಲೆ ಯಾಕೆ ಮನಸ್ಸು ಮಾಡಿದತ್ ಕೇಳ್ಯಾಳ. ಹೌದು. ಪರಮಾತ್ಮನ ಮೇಲೆ ನನ್ನ ಮನಸ್ಸಾಗೈತೆ ಅಂತ ಸತ್ಯಭಾಮ ಹೇಳ್ಯಾಳ. ಹಾ, ಅವಾಗ ದೂತಿ ಒಂದು ಪ್ರಶ್ನೆ ಮಾಡ್ಯಾನ ಆಕಿಗೆ. ಏನಂತ? ಗುರುಗಳು ಅದನ್ನ ಪಾರಿಜಾತ ಕೇಳ್ಯಾರಲ್ಲ. ಆಮೇಲೆ ಹಾ, ಆಕಿ ಹೋಗಿ ಹೋಗಿ ಕೊರವಂಜದಾಳು, ಆಕಿ ಮೇಲೆ ನೀ ಮನಸ್ಸು ಮಾಡ್ಬೇಕಾದ್ರ ಹಾ, ನಿನ್ನ ಗಂಡಸೋ ಹೆಂಗಸೋತ್ ಕೇಳ್ಯಾನ. ಕೇಳ್ರಿ ಬಡತಾ. ಹೌದಲ್ಲ? ಚಸ್ಮಾ ಕಾಕ ನೀ ಕೇಳ. ನಿನ್ನ ಗಂಡನ ಪಾಕ ಗಂಡಸೋ ಹೌದೋ ಏನೋ ಪ್ರಶ್ನೆ ಮಾಡ್ಯಾನ ಸತ್ಯಭಾಮ. ಹೌದು. ನನ್ನ ಗಂಡಸು ಅನ್ನೋದು ಗೊತ್ತೈತೆ ಹೇಳ್ಯಾಳ ಆಕಿ. ಹಾ, ಮತ್ ಇಕ್ಕಿ ಮ್ಯಾಲ ಹೆಂಗ ಮನಸ್ಸು ಮಾಡಿದತ್ ಕೇಳ್ತಾನ ಏನಂತ ಮುಂದ ಪರಮಾತ್ಮನ. ಹಾ, ಅಲ್ಲಿ ಯಾರು ಗಂಡಸರು ಹೋಗಂಗಿಲ್ಲ ಅಂತೇಳಿ ಆಶೀರ್ವಾದ ಮಾಡಿದವ್ರು ನೀವ. ಆಶೀರ್ವಾದ ಮಾಡಿದವ್ರು ನೀವ. ಮತ್ತ ಹೊಡಮಳೆ ಸೀರೆ ಉಟ್ಕೊಂಡು ಬಗಲಾಗ ಒಂದು ಖುಷಿನ ತಗೊಂಡು ಹೋದವ್ರು ನೀವ. ಯಾಕೆ ವಾದ್ರ ಅಂತ ಕೇಳಿದ್ವಿ ನಾವು. ಹೌದು. ಅದಕ್ಕೆ ಲೋಕದ್ದೆಲ್ಲ ಜೋಡಿಸೋಂಗಿಲ್ಲ. ಜೋಡ್ಸಂಗಿಲ್ಲ. ಹೌದಿಲ್ಲ? ಹಾ, ಸೀರೆ ಉಡಬಾರ್ದು ನೀವ. ಈಟ ಮಾತಾಡ್ರಿ. ಉಡ್ಲಾರದಲ್ಲಿ ಹೇಳ್ಬೇಕು ನಮಗ. ಗುರುಗಳು ನಮಗ್ ಏನ್ ಹೇಳ್ತಾರ ಗೊತ್ತೇನ್ರಿ? ಹಾ, ತೊಡೆ ಮಾತಾಡ್ರಿ, ಸ್ವಚ್ಛ ಮಾತಾಡ್ರಿ ಅಂತ ನಮಗ ನೀವ್ ಹೇಳಕತ್ತೀರಿ. ಬಂಗಾರ ಮಾತಾಡ್ರಿ, ಬಂಗಾರ. ಮತ್ತ ಲೌಕಿಕದಾಗ ಬಾಳ ಮಾತಾಡ್ಯಾರ ಗುರುಗಳು, ಶಾಣ್ಯಾರದಾರ. ಹೆಂಗ? ಅವ್ರ ಮನ್ಯಾಗ 10-20 ಕೋಳಿ ಸಾಕ್ಯಾರತ್ತ, ಒಂದ ಹುಂಸ ಬಿಟ್ಟಾರತ್ತ. ಹಿಂಡ ಕೋಳಿ ಸಾಕ್ಯಾರತ್ತ, ಒಂದ ಹುಂಸ ಬಿಟ್ಟಾರತ್ತ. ಇವ್ರ ಗುರುಗಳು ಹೇಳ್ತಾರ, ಇವ್ರ ಮನ್ಯಾಗ ಪಾರಂ ಕೋಳಿ ತತ್ತಿ ಹಾಕ್ತಾವತ್ ಕೋಳಿ. ಅವ್ ಡಾಕ್ಟರ್ ಬಂದ್ ಇಂಜೆಕ್ಷನ್ ಮಾಡ್ತಾನೆ. ಯಾಕೆ ಹುಂಜಿಗೆ ಮಾಡಲ್ಲ ಇಂಜೆಕ್ಷನ್? ಹುಂಸ ತತ್ತಿ ಹಾಕ್ಲಿ. ತಮ್ಮ ಕೋಳಿಗೆ ಯಾಕೆ ಮಾಡ್ತೀರಿ ಇಂಜೆಕ್ಷನ್? ಹೆಂಗಾಗೈತಿ ಗೊತ್ತೇನ? ಅವ್ರ ಗುರುಗಳು ಹೇಳ್ತಾರ ಎಣ್ಣೆ ಹುರ್ದತ್ತ. 15 ಕೋಳಿಗೆ ತೇಕುದು ಹುಂಜ. ಹುಂಜ ಬೆಳತನ ಒದಿರಿ ತೇಕುದು ಹುಂಜ. ಆದ್ರ ಹರೆಗದ ಹೆಸರು ಯಾರ್ದು ಬರ್ತತಿ? ಕೋಳಿ ಕೂಗಿ ತಕ್ಕ ನಂದನ ವಣಕ್ಕ, ಬೆಳಗಾದ ಬೆಳ್ಳಿಯ ಚಿಕ್ಕಿ ಉದಿಯಾದ ಬಳಕ. ಕೋಳಿ ಕೂಗಿ ತಕ್ಕ ನಂದನ ವಣಕ್ಕ ಅಂತ ಬರದಿಟ್ಟಾರ ತಮ್ಮ ಗುರುಗಳು. ಇದನ್ನ ಯಾಕ ಹುಂಜ ಕೂಗಿ ತಕ್ಕ ನಂದನ ವಣಕ್ಕ ಅಂತ ಬರದಿಡ್ಬೇಕಾಗಿತ್ತು. ತೇಕುದು ಹುಂಜನ. ಆದ್ರ ಕೋಳಿ ಹೆಸರು ಯಾಕೆ ಬತ್ತ ಅಲ್ಲಿ? ಗುರುಗಳು ಬಾಳ ಶಾಣ್ಯಾರದಾರ. ಹೋರಿ ಬೇರೆ ತಂದಾರ. ಮತ್ತ ಹೋರಿ ಬಾಳಿಗೇರಿ ಹೋರಿ ಬಾಳ ಶ್ರೇಷ್ಠ ಐತಿ. ನೀವು ಅಂದದ್ರಾಗ ನಾವು ಒಂದು ಪ್ರಶ್ನೆ ಗೋಳಿ ತಮ್ಮ. ಹಾ,
ಹೋರಿಗೆ ತಡ್ಡು ಬಡಿಯೋ ಮಟ ಯಾಕೆ ಹೋರಿತಾರೋ ತಡ್ಡು ಬಡದ ಮೇಲೊತ್ತಿ ಯಾಕೆ ಎತ್ತತಾರ ಅದಕ್ಕೆ ಹಾ ಬೇಕಲ್ಲ ಹೌದಲ್ಲ ಹೌದ್ ಹೌದ್ರಿ ಆಗು ನೀನೇ ಇರ್ತಿ ತಡ್ಡು ಬಡಿಕಿತ್ತು ಮೊದಲು ನೀನೇ ಇರ್ತಿ ತಡ್ಡು ಬಡದ ಮೇಲೊತ್ತು ನೀನೇ ಇರ್ತಿ ಹಾ ಹಾ ಮತ್ತಾಗ ಯಾಕೆ ಮೊದಲು ಹೋರಿ ಅಂದ್ರು ಹಿಂದಗಡೆ ಯಾಕೆ ಎತ್ತಂದ್ರು ಅವಾಗ ಬ್ಯಾರೆ ಬರ್ತತೇನ ಹೌದಲ್ಲ ದಾಡಿ ಶಾಳ್ಯಾರ ಅದಾರಿಪ್ಪ ದಾಡುಗಳು ತಿಳ್ಕೊಳ್ರಿ ಹೌದ್ ಹೌದಲ್ರಿ ಅದಕ್ಕ ಸರ್ವಜ್ಞ ಒಂದ್ ಹೇಳ್ಯಾನ ಹೇಳತ್ತ ಸರ್ವಜ್ಞನೆಂಬುವನು ಗರ್ವದಿಂದ ಆದವನಲ್ಲ ಆದವನಲ್ಲ ಸರ್ವರೊಳೊಂದೊಂದು ನುಡಿಗಳಿತ್ತು ಬಿದ್ದಿಲ್ಲ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳ್ತಾರ ಹೌದ್ ಹಂಗ ಇವತ್ತು ಈ ಗುರುಗಳದಿಂದ ನಾವು ತಿಳ್ಕೊಂಡು ಹೋಗೋಣ ಇವತ್ತು ಕಲ್ಕೋಬೇಕಾಗೈತಿ ನಾವು ಗುರುಗಳದಂದ ಹೆಂಗಪ್ಪ ಅಂತ ಕೇಳಿದ್ರ ತಮ್ಮ ಮೈರಾವಣದ ಬೇರೆ ಹೇಳ್ಯಾರ ಗುರುಗಳು ಹೆಂಗ ತಗದಾರಿ ಎಲ್ಲ ಒಮ್ಮಿಗೆ ನಮ್ಮ ಹೆಣ್ಮಕ್ಳು ಮನಸ್ಸು ಮಾಡ್ಲತ್ತ ಬಡದಾಡಿ ಸಾತ್ರತ್ತ ಕೊಂದ್ ಬಂದಾರತ್ತ ಅಲ್ಲಿ ಮತ್ತ ಹೆಣ್ಮಕ್ಳು ಅವ್ರ ಊರಾಗ ಎಷ್ಟೋ ಮಂದಿ ಹೋಗ್ಯಾರತ್ತ ಅವ್ರು ದೊಡ್ಡ ಗುರುಗಳು ಹೇಳ್ತಾರ ಅದ ಮಾಯಾಜಾಲ ಯಾರಿಗೆ ಬಿಟ್ಟಿಲ್ಲ ನಿನಗೂ ಬಿಟ್ಟಿಲ್ಲ ಹೆಣ್ಮಕ್ಳು ಸ್ವಲ್ಪ ಕಣ್ಣು ಹೊಡಿ ಹಿಡ್ದ ಎದ್ದು ಹೋಗಿರಂದ್ರ